ಯಾತಪ್ಪನು ಯಾತನ ಹಂಗೆ ಇಟ್ಕ ಬರ್ತಾ ಇದೀಯಾ? ಅಮೃತ ಮುಟ್ಟಾಗ ಅವಾಗ ಒಂದು 3-4 ವರ್ಷದ ಯಾವಾಗಲೂ ಮಾಡಿಸಿದ್ದೀವಿ, 20 ವರ್ಷ ಆತೇನಪ್ಪ. ಬಾಂಡ್ ಮಾಡಿಸಿದ್ದಿ. ಆ ಬಾಂಡು ಇವಾಗ ಬಂದೈತಿ. ನಮ್ಮ ಹುಡುಗರ್ದಿನ ನಾನು ಅದಿನ್ನ ಬಂದಿಲ್ಲ ಅನ್ಸುತ್ತೆ. ಅದೊಂದು 30 ವರ್ಷಕ್ಕೆ ಮಾಡಿದ್ದೆ, 30-35 ವರ್ಷಕ್ಕೆ. ಅದಿನ್ನ ಬಂದಿಲ್ಲ. ಇಬ್ರಾಗೂ ಮಾಡಿದ್ದಿ ವರ್ಷಗೂ ಅದಿನ್ನ ನಾನು ಇದಾಗಿಲ್ಲ ಅನ್ಸುತ್ತೆ. ಸ್ಯಾನೆ ದಿನಕ್ಕೆ ನಾನು ಎಲ್ಲ ಫಿಕ್ಸೆಡ್ ಮಾಡಿಕ್ಕೇನು. ಅದಕ್ಕೆ ನಮ್ಮ ಋತಮ್ಗೆ ಒಂದು 5 ಲಕ್ಷ ಮಾಡಿದ್ನಮ್ಮ. ಹಂಗೆ ಇತ್ತು. ಅದಕ್ಕೆ ಇವಾಗ ಬಂದೈತಂತೆ, ಯಾತ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ. ಅದಕ್ಕೆ ಋತಮ್ಗೆ ಕೊಡೋಣ ಅಂತ. ಅವ್ರ ಅಪ್ಪ ಹೆಸರಿಗಿರೋದ ಹುಡುಗರಿಗೆ ಬರುತ್ತೆ ಲವ ಕುಸುಗೆ. ಇನ್ನು ಋತು ಕೊಡೋಣ ಇದನ್ನ ಅಂತ ಹೇಳಿ ಎಲ್ಲ ಕೇಳ್ತಿದ್ದೆ. ಏನು ಮಾಡಿದೆ ಅಂತ. ನೋಡು ನಿನ್ನಂಗೆ ನಾನೇನು ಒಡಬ್ಲಕ್ಕೆ ಕತ್ತಾಳಿಲ್ಲ. ಅಂತೀನಿ ನಾನೇನೇ ಯಾತ ಕಳಿಯಕ್ಕೆ ಹೋಗಲ್ಲ. ನೀನು 100 ರೂಪಾಯಿ ಕೊಟ್ಟು ಇನ್ನೊಂದು 2 ಡೋಸ್ ಬಿಟ್ಟು ಕೇಳಿರು, ಅದೇ ನೋಡ್ಕೊಡ್ತೀನಿ ನಾನು ಅಂತ. ಏನು ದುಡ್ಡೇನು ಮಾಡಿದ್ಯಾ ಅಂತಿದ್ದೆ. ಎಲ್ಲ ನಮ್ಮ ಈಶಕರ್ ಕೇಳ್ತಾ ಇದ್ರಿ. ಚಂದ್ರಪ್ಪ ನೀನು ದುಡ್ಡು ಎಲ್ಲಿಕ್ಕಿರೋದು ಮಾತ್ರ ನೀನು ಬಾಯಿ ಬಿಟ್ಟಿಲ್ಲ. ಇಷ್ಟು ದಿವಸ ಆದ್ರೂ ನೀನು ಏನು ಮಾಡಿದೆ ದುಡ್ಡು ತಗೊಂಡು ಅಂತ ಕೇಳ್ತಿದ್ರಲ್ಲ. ಈಗ ನೋಡ್ರಿ ನಿಮಗೆ ಬಾಂಡ್ ಮಾಡಿಸಿದ್ದೆ. ಅವ್ರ ಅಪ್ಪ ಯಾರಿಗೆ ಹೆಸ್ರಿಗೂ ನಾನು ಬಾಂಡ್ ಮಾಡಿಸಿದ್ದೆ. ವರ್ಷನ ಹೆಸರಿಗೆ. ಅವಾಗ 5 ಲಕ್ಷದವು 5 ಲಕ್ಷದವು 2-3 ಮಾಡಿಸಿದ್ದೆ. ನನ್ನ ಹೆಸರನ್ನ ಬಂದಿತ್ತು. ಅದೊಂದಿಟ್ಟು ಬಡ್ಡಿ ಬಂತು. ಅದು ನನ್ನ ಹೆಸರನ್ನ ಉಳಿದು ತಗೊಬಿಟ್ಟು ಬಿಡತ್ತ ನನಗಿನ್ನ ಯಾಕೆ ಅಂತೇಳಿ ಋತಮ್ಮ ಮಾಡಿಸಿದ್ದೆ 3ವರ್ಗೂ. ಇವಳಿಗೊಂದು 5 ಲಕ್ಷ ಮಾಡಿಸಿದ್ದೀನಿ. ಇನ್ನು ಇವಳಿಗೆ ಹೇಳಿಲ್ಲ. ಇವಳು ಹೇಳಲ್ಲ ನಮ್ಮಳು ತಿಕ್ಲಿ. ನಮ್ಮಳು ಹೇಳಲ್ಲ ಇವಳು. ಇವಳು ದುಡ್ಡು ಐತೆ ಅಂತೇಳಿರು ಊರೆಲ್ಲ ಹೇಳ್ಕೊಂಬತ್ತಾಳು ಹೋಗಿ. ನಮ್ಮಯ್ಯಪ್ಪ ಇನ್ನು ನನಗೆ ಬಾಂಡ್ ಮಾಡಿಸೈತಿ. ನಮ್ಮಯ್ಯಪ್ಪ ಇನ್ನು ಬಾಂಡು ಮಾಡಿಸ್ಬಿಟ್ಟೈತಿ ಅಂತ ಅದಕ್ಕೆ ಇವಳಿಗೆ ಹೇಳಿಲ್ಲ ನಾನು. ಎಲ್ಲ 5 ಲಕ್ಷ 20 ಲಕ್ಷ ದುಡ್ಡು ಐದವನಂತ ಇಲ್ಲ ಅಂತ ಅಲ್ಲ. ಎಲ್ಲ ಕೇಳ್ತಿದ್ರಲ್ಲ ಏನು ಮಾಡ್ತಿದ್ರಪ್ಪ ನೀನು ಹೊಲ ಮಾರಿರೋದ, ಏನು ಮಾಡಿದೆ ಅಂತ. ಈಗ ಋತಮ್ಮಗೆ 5 ಲಕ್ಷದ ಮಾಡಿಸಿದ್ದೆ. ಇವಾಗ ಬಂದೈತೆ 5 ಲಕ್ಷದ್ದು ಆಗೈತೆ ಅಂತೆ. ಅದಕ್ಕೇನೆ ಹೋಗಿ ಋತಮ್ಗೆ ಬಾಂಡ್ ಕೊಡೋದು. ಎಮ್ನ ಹೆಸ್ರಿಗೆ ಮಾಡಿಸಿದ್ನಲ್ಲ, ಎಮ್ಗೆ ಕೊಡೋದಿದ್ನ ಋತಮ್ಗೆ ಅಷ್ಟೇನೆ. ಇವಾಗ ಆತನ ಮಾಡ್ತೀನಿ ಮನೆಯ ಕೆಲ್ಸಕ್ಕೆ ಹೋಗ್ದಂಗೆ ಅಂಬುತ್ತಂತೆ. ಅದಕ್ಕೆ ಏನೋ ಮಾಡ್ಕೊಂಬಿಡ ಅಷ್ಟೇ. ಇನ್ನು ವರ್ಷನ ಹೆಸ್ರಿಗೆ 5 ಲಕ್ಷ ಇಕ್ಕೇನಲ್ಲ, ಅದು ಹಂಗೆ ಇರುತ್ತೆ. ಆ ಹುಡುಗರು ಇಲ್ಲ ಕುಸು ಬೋರುತ್ತೆ ಅಷ್ಟೇನೆ. ನಾನೇನೇನು ಕಳಿಯಕ್ಕೆ ಹೋಗಿಲ್ಲ. ಎಲ್ಲನ ಏನು ಮಾಡಿದೆ ಅಂತಿದ್ರು. ಏನಪ್ಪ ಇದು ಚಂದ್ರ ಉಸಿರೇ ಬಿಡಂಗಿಲ್ಲ, ಹೇಳಂಗೆ ಇಲ್ಲ, ಏನು ಮಾಡಿದ್ನೋ ಏನೋ, ಯಾರಿಗೆ ತಗೊಂಡು ಕೊಟ್ನೋ ಅಂತ ಹೇಳಿ ತುಂಬ ಜನ ನನ್ನ ವಿಚಾರಿಸಿದ್ರಿ. ಅದಕ್ಕೆ ಹೇಳ್ತಾ ಇದ್ನಿ. ಐತೆ ಒಟ್ಟಿನಲ್ಲಿ ಎಲ್ಲ ಹೋಗಿಲ್ಲ ಐತೆ. ಏನು ಮಾಮ ಯಾಕೆ ಕಾರ್ದೆ? ಮೊಮ್ಮಗಳಿಗೆ ಬಾಂಡ್ ಮಾಡಿಸಿರೋದು ಯಾರ ತಾವು ಹೇಳಿರ್ಲಿಲ್ಲ ನೋಡಮ್ಮ ಇವಜ್ಜ. ಭಾರಿ ಅದನ್ನಿಯಪ್ಪ. ನೋಡು ಯಾತ್ಯಾತ ಒಂದೇಟು ಉಸಿರು ಬಿಟ್ಟಿಲ್ಲ. ಆವಾದರೆ ನಮ್ಮ ಮೊಮ್ಮಗಳಿಗೆ ಬಾಂಡ್ ಮಾಡಿಸಿಕ್ಕೈನಿ ಅಂತ ಹೇಳ್ತಿದ್ದು ನಾನೆಲ್ಲರೂ ತಗೊಂಡು. ಬಾಂಡ್ ಮಾಡಿಸಿಟ್ಟಂತೆ ಇವಾಗ ಡೇಟ್ ಆಗೈತಂತೆ, ತಗೊಂಡು ಹೋಗಿ ಬಿಡಿಸಿ ಬರ್ಬೇಕಂತ. ಅದಕ್ಕೆ ಮೊಮ್ಮಗಳಿಗೆ ಕೊಡಾಕಿ ಬಾಂಡ್ ಮಾಡಿಸಿದ್ದೆ ಕಣಮ್ಮ. 5 ಲಕ್ಷದ್ದು ಒಂದ. ಅದಕ್ಕೆ ಅದು ಬಡ್ಡಿ ಗಿಡ್ಡಿ ಸೇರಲ್ಲ 8 ಬಂದೈತೆ ಏನೋ. ಅದಕ್ಕೆ ನೆನ್ನೆ ದಿನ ಹೋಯ್ತಿದ್ದ ಬ್ಯಾಂಕ್ನಾಗೆ ಹಂಗಂದ್ರು ಬಿಡಿಸ್ಕೋಬೋದು, ಅಲ್ಲೇ ಆಗೈತೆ, ನೀವು 7 ವರ್ಷಕ್ಕೆ ಇಕ್ಕಿದ್ರೆ ಡೇಟ್ ಆಗೈತೆ ಅಂತ ಹೇಳಿರು. ಬಿಡಿಸ್ಕೊಬರ್ಬೋದು ಅಂತ ಕಣಮ್ಮ. ಋತಮ್ಗೆ ಅದಕ್ಕೆ ಅದು ಯಾತ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ. ಅದಕ್ಕೆ ನಾನು ಇಂಥದ್ದು ಕಾನೋ ಅನುಕೂಲ ಆಗುತ್ತೆ ಅಂತ ಅದಕ್ಕೇನೆ ಈಗ ಕೊಡೋಣ ಅಂತ. ಋತಮ್ಮನ ಕರೆಸ್ತೀಯದು ಇಲ್ಲಿ ನೋಡಿ ನಮ್ಮ ಅಪ್ಪಯ್ಯ. ಅಯ್ಯಪ್ಪ ಭಾರಿ ಬುದ್ಧಿ. ಅಲ್ಲ ನಾನು ಏನು ಮಾಡ್ತಾವೆ ಏನೋ ಅಂದ್ಕೊಂಡಿದ್ದೆ. ಹೆಂಗ ನಮ್ಮ ಋತು ಹೆಸ್ರಿಗೆ ಮಾಡೈತಿ. ಒಬ್ರುತಾಗ ಯಾತು ಹೇಳಲ್ಲ ಕಣ್ ನಮ್ಮ ಅಪ್ಪಯ್ಯ. ನಮ್ಮ ಮಾಮ ದುಡ್ಡಿನ ಮಾತ್ರ ಯಾರು ತಗೋ ತೋರಿಸ್ಕೊಂಬಕ್ಕೋಲ್ಲ ಮಾಮ ನೀನು. ತೋರಿಸ್ಕೊಂಬಕ್ಕೋದ್ರೆ ಸುಮ್ಮನೆ ಯಾಕೆ ಬೇಕು ಅಂತ ಹೇಳಿ ಒಬ್ಬರು ತಗೋ ತೋರಿಸ್ಕೊಂಬಕ್ಕೋಗಲ್ಲೇ. ನೀನು ಯಾಕೆ ಆಗಲಿ 500 ರೂಪಾಯಿ ಜಮ್ನಾಗಿದ್ರು 100 ರೂಪಾಯಿನೂ ಇಲ್ಲ ಅಂತೀಯ. ಮತ್ತೆ ಭಾರಿ ಜಿಪ್ನ ನಿಮ್ಮ ಮಾಮ. ಅಯ್ಯಯ್ಯಪ್ಪ ಬೋಲು ಜಿಪ್ನ ಅಂದ್ರೆ ಜಿಪ್ನ ಕಣಮ್ಮ. ನೀನು 100 ರೂಪಾಯ ನೀನು ಇವತ್ತು ಕೊಡು, 10 ವರ್ಷ ಬಿಟ್ಟು ಕೇಳು, ಅದೇ ನೋಟ್ ಕೊಡ್ತೀನಿ ಅಂಬುತ್ತಿ. ಅಂಥದ್ದು ನಿಮ್ಮ ಮಾಮ. ಅಯ್ಯೋ ದೇವ್ರಿ, ಜೋಬ್ನಾಗ ದುಡ್ಡು ಮಾತ್ರ ತೆಗಿಯಲ್ಲ. ಅದಕ್ಕೆ ಅಂದ್ರೆ ಹೆಂಗೆ ನೋಡಮ್ಮ ಋತಮ್ಗೆ ಮಾಡಿ ಸಿಕ್ಕಿರೋದು ನಮಗೆ ಗೊತ್ತೇ ಇಲ್ಲ. ಮಾಡ್ದೆ ಅಯ್ಯಪ್ಪ ಏನು ಮಾಡ್ದೆ ಅಂದ್ರೆ ಒಂದು ಏಟು ಹೇಳ್ತಿರ್ಲಿಲ್ವಲ್ಲ, ಒಂದಿಟ್ಟು ಸುಳಿ ಬಿಡ್ತಿರ್ಲಿಲ್ಲ. ಹೆಂಗೆ ಏನು ಅಂತ ಹೇಳಿ ನಾನು ಯೂಟೂಟಾಗಿ ಕೇಳ್ತಿದ್ದೆ ಕಣಮ್ಮ. ರಾತ್ರಿ ಹೊತ್ನಾಗು ಮನಿಕೆ ಬೇಕಾರೆಲ್ಲ ಏನಪ್ಪ ದುಡ್ಡು ಏನು ಮಾಡ್ದಪ್ಪ ಅಂತಂದ್ರೆ ನಿನ್ಗೆ ಯಾಕೆ ಸುಮ್ಕಿರ ಅಲ್ಲೈತೆ ಎಂಬುದು ನಾನು ಎಲ್ಲೈತಾತು ಅನ್ಕೊಂತಿದ್ದೆ. ಹಣ ವಿಚಾರಿಸ್ಕೊಂಬಂದೆ ಕಣ ಅಣ್ಣ. ಅದಕ್ಕೆ ಅವನು ನನ್ನ ಫ್ರೆಂಡು ಅವನವೇ ಇದ್ದಾವೆ ಮಿಷಿನ್ಗಳು ಅಂತಿದ್ದ. ಹೌದೇನು ಮತ್ತು ಅವ್ರಿಗೆ ಬೇಡವಂತ. ಅವನು ಏನೋ ಮಾಡಲ್ವಂತೆ.
ಅವೆಲ್ಲ ಮಿಷಿನ್ಗಳೇನೋ ಚೆನ್ನಾಗಿದ್ದಾವಂತೆ. ನಾವು ಹೊಸವು ಕಾಣಲ್ಲ ಮಾಡೋಂಗಿಲ್ಲ ನಾನು, ಯಾಕೋ ಹುಷಾರಿಲ್ದಂಗೆ ಆಗುತ್ತೆ ನನಗೆ. ಕೆಲಸದಳ್ಗಳ್ನೆಲ್ಲ ಹೊಂದಿಸಿ ಮಾಡ್ಸೋಕ್ಕಾಗಲ್ಲ. ನಾವೆಲ್ಲ ಎತ್ಕೊಂಡು ಹೋಗ್ಬಿಡ್ರಿ, ಎತ್ಕೊಂಡೋಗಿ ಮಾಡ್ಬೋದು, ಚೆನ್ನಾಗಿ ಲಾಭ ಐತೆ. ಏನು ಮಾಡಲಿ, ನಾನು ಇಷ್ಟು ದಿನ ಚೆನ್ನಾಗಿ ದುಡ್ಕೊಂಡಿದ್ದೀನಿ, ಅವನ್ನೆಲ್ಲ ಚೆನ್ನಾಗಿ ದುಡ್ಕೊಂಡು ಮನೆ ಮೇಲೆ ಮನೆ ಕಟ್ಕೊಂಡವನೆ. ಎಲ್ಲ ಟೌನ್ಗಳಿಗೆ ಒಂದು ಅಷ್ಟು ಮನೆಗಳ್ನೆಲ್ಲ ಕಟ್ಟಿ ಬಾಡಿಗೆ ಕೊಟ್ಟವನ. ಅದಕ್ಕೆ ಅವ್ನಿಗೆ ಏನು ರಿಸ್ಕ್ ತಗೊಂಡು ಕೆಲಸ ಮಾಡೋದು, ಇನ್ನು ಸಾಕು ಇನ್ನು ಮಾಡ್ಕೊಂಡಿದ್ದೀನಿ ಕಣ, ಎಲ್ಲ ಮಿಷನ್ಗಳೆಲ್ಲ ನೀನೇ ತಗೊಂಡೋಗು ಅಂತ ಹೇಳವನೆ. ಅವನಿಗೆ ಒಂದು ಸ್ವಲ್ಪ ಅನುಕೂಲ ಐತಂತ ಅದ್ರಾಗೆ, ಅದಕ್ಕೆ ಎಲ್ಲ ಮಾಡ್ಕೊಂಡು ಕಣ ಅಂತ ಹೇಳ್ತಿದ್ದ. ಚೆನ್ನಾಗಿ ಅನುಕೂಲ ಐತೆ ಅಂತ ಅದ್ರಾಗ ಮಾಡ್ತಾಯಿದ್ರೆ ಏನು ವೇಸ್ಟ್ ಆಗಲ್ವಲ್ಲ. ಅದಕ್ಕೆ ನೀವು ಕಾಯಿ ತಮ್ಮದ್ರಿಂದ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಅಂತಂದ. ನಾವು ಹಂಗೆ ಅನ್ಕೊಂಡ್ವಪ್ಪ ಅಂದೆ. ಅದೊಟ್ಟು ಪಾಟಪ್ಪ ಕಾಯಿ ತಕೊಂಡು ಸುಲ್ಸಿ ಓಟ್ ಪೊಜಿತಿ. ರಿಸ್ಕ್ ಇಲ್ದಲ್ಲ ಯಾವ ಕೆಲಸನೂ ಆಗಲ್ಲ ಕಾಣತ್ತೆ, ಎಲ್ಲ ಕಷ್ಟನೇ. ಎಲ್ಲನ ಮಾಡಲಿಲ್ಲ ಅಂದ್ರೆ ಎಲ್ಲ ಕಷ್ಟನೇ. ಮಾಡಿದ್ರೆ ಮನ್ಸಿಗೆ ತಗೊಂಡ್ರೆ ಯಾವುದು ಕಷ್ಟ ಇಲ್ಲ, ಎಲ್ಲ ಈಸಿ ಆಗುತ್ತೆ. ಆಗಲ್ಲ ಅಂತಿದ್ರೆ ಯಾವುದು ಆಗಲ್ಲ ಅಷ್ಟೇ. ಮಾಡೇ ಮಾಡ್ತೀವಿ ಅನ್ನೋದೊಂದು ಮನಸ್ಸು ಛಲ ಇದ್ರೆ ಆಗುತ್ತೆ ಅಷ್ಟೇ. ನಮ್ಮ ಋತು ಏನು ಮಾಡ್ತಾಳೆ, ವರ್ಷ ಬೇರೆ ಇರ್ತಾನೆ, ಮಾಡಿಕೊಡ್ತಾರೆ ಇಬ್ರು. ಮಾಡ್ಬೋದು ಕಣಮ್ಮ. ಇವಾಗ ಏನಿಲ್ಲ, ಕೆಲಸದಳ್ಗಳು ನೋಡ್ಕೊಂಡು ಬಿಟ್ಬಿಟ್ರೆ ಎಲ್ಲನ ಕಾಯಿ ತಗೊಂಬತ್ತಾರೆ. ಹೋಗಿ ಕಾಯಿ ಕಡ್ದಿರೋ ಹತ್ರ ಎಲ್ಲಾದರೂ ಹೋಗಿ ಒಂದು ಟೆಂಪ ಮಾಡ್ಕೊಬಿಟ್ರೆ ಕಾಯಿ ತಗೊಬತ್ತಾರೆ. ಕಾಯಿ ತಗೊಂಬಂದ್ಬಿಟ್ಟು ಎಲ್ಲ ಮಿಷಿನರಿಗಳಿಗೆಲ್ಲ ಅವನ್ನೆಲ್ಲ ಸುಲಿತಾರೆ. ಸುಲ್ಸರ್ನ ಕಲಿಸ್ಬಿಟ್ರೆ ಮಿಷಿನ್ಗೆ ಹಾಕೋವು ಇರ್ತಾವೆ, ಕಾಯಿ ತೆಂಗಿನಕಾಯಿ ಸುಲಿಯೋ ಮಿಷಿನ್ನು, ಅವು ತೋರಿಸ್ಬಿಡ್ಬೋದು. ಇಲ್ಲಾಂದರೆ ಇವಾಗ ಸ್ವಲ್ಪ ದಿನ ತರ್ಸೋಕ್ಕಾಗಲ್ಲ ಅಂದರೆ ಕಾಯಿ ಸುಲಿಯೋರ್ನ ಕಳಿಸೋದು. ಕಾಯಿ ಸುಲಿಯೋರ್ನ ಕಳಿಸ್ಬಿಟ್ಟು ಆ ಸಿಪ್ಪೆ ಮಟ್ಟೆಲ್ಲ ತಗೊಂಬೋದು. ಅವನ್ನೆಲ್ಲ ಮಿಷಿನ್ಗಳಿಗೆ ಹಾಕ್ಸೋದು. ಅದರಲ್ಲಿ ನಾರು ತೆಗ್ಸೋದು. ನಾರು ತೆಗ್ಸಿ ಹಗ್ಗದ ಮಿಷಿನ್, ಅದು ಹಗ್ಗ ಮಾಡೋದು ಇರುತ್ತೆ. ಅದು ಒಂದು ಹಂತವಾಗಿ ಬಂದುಬಿಡುತ್ತೆ. ಎಲ್ಲ ಅಲ್ಲಿ ಜನ ಇದ್ಕೊಂಡು ಎಲ್ಲ ನೋಡ್ಕೊಂಡು ಹಗ್ಗ ಮಾಡಿಬಿಟ್ರೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಅದರಲ್ಲಿ ಭಾಳ ಅನುಕೂಲ ಐತೆ. ಮತ್ತು ಅದು ವೇಸ್ಟೇಜ್ ಪುಡಿ ಅದು ಮತ್ತೆ ಬೇಕಂತೆ. ಅದನ್ನೆಲ್ಲನ ಬೇರೆ ಕಡೆ ಒಂದೊಂದು ಲೋಡ್ ಗಟ್ಟಲೆ ತಗೊಂಡು ಹೋಗ್ತಾರಂತೆ. ಅದರಲ್ಲೂ ಸಖತ್ತು ಅನುಕೂಲ ಐತಂತೆ. ಯಾವುದು ವೇಸ್ಟ್ ಆಗಲ್ಲ ಸ್ವಲ್ಪ. ಅದರಲ್ಲಿ ಪುಡಿ ಚಿಕ್ಕ ಪುಡಿ ಬರುತ್ತಲ್ಲ, ನಾರೆಲ್ಲ ತೊಗೊಂಡು ಚಿಕ್ಕ ಪುಡಿ ಬರುತ್ತೆ, ಅದು ನಾರಿನ ಪುಡಿ ಅಂತ, ಅದನ್ನು ತಗೊಂಡು ಹೋಗ್ತಾರಂತೆ. ಅದೇನೇನ್ಕೋ ಬಳಸ್ತಾರಂತೆ, ಅದನ್ನು ತಗೊಂಡು ಹೋಗ್ತಾರಂತೆ. ಮಾಡ್ತಾರೆ, ಹಳ್ಳಿಲೂ ಸಿಗ್ತಾರಲ್ಲ, ಅದ್ರದ್ದು ಕೆಲಸಕ್ಕೆ ಹೆಣ್ಮಕ್ಳು ಸಿಗ್ತಾರೆ, ಗಂಡು ಮಕ್ಳು ಸಿಗ್ತಾರೆ. ಹಳ್ಳಿಲೆಲ್ಲನ ಕಾಯಮ್ಮ ಕೆಲಸಕ್ಕೆ ತಗೋಬೇಕಷ್ಟೇ. ತೊಗೊಂಡು ಮಾಡಿಸ್ಬೋದು. ಸ್ವಲ್ಪ ದಿನ ಎಲ್ಲ ಕಷ್ಟ ಆಗುತ್ತೆ, ಆಮೇಲೆ ಆರಾಮ್ ಅನಿಸುತ್ತೆ. ನೋಡು, ರಾಜು ಡೆಕೋರೇಟ್ ಮಾಡೋಕ್ಕೆ ಇಲ್ಲೇ ಮಾಡ್ತಿದ್ದೆ, ಇಲ್ಲೇ ಮಾಡ್ಕೊಂಡು ಆಮೇಲೆ ಬೆಂಗಳೂರು ಅಲ್ಲೋ ಇಲ್ಲೋ ಎಲ್ಲ ಕಡೆ ಹೋಗ್ತಾನೆ. ಇವಾಗ ಎಲ್ಲ ಆರ್ಡರ್ಗಳು ಸಿಗ್ತಾವೋ ಅಲ್ಲಿಗೆಲ್ಲ ಹೋಗ್ತಾನೆ. ಡೆಕೋರೇಟ್ಗೆಲ್ಲನ ನೋಡು, ಅದೆಲ್ಲನ ಲಕ್ಕು. ಅದು ಒಂದು ಸತಿ ನಾವು ಕೈ ಹಾಕಿದ್ರೆ ಅದು ಯಾವ ರೀತಿ ಬದಲಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅದೇನಪ್ಪ. ಆದರೆ ನಮ್ಮ ಋತಮ್ಮ ಮಾಡ್ಸೋಕ್ಕಾಗಲ್ವಲ್ಲ. ಅದೇ ನೀನೇ ಒಂದಿಟ್ಟು ಮುಂದ್ಬಿದ್ದು ಮಾಡಿಸ್ಬೇಕು ಪಾಪ. ಮುಂದ್ಬಿದ್ದು ಮಾಡಿಸಿರ ಆಗುತ್ತೆ. ಇದರೆಲ್ಲ ಈ ಬಡಪ್ಪ ಮಾಡ್ಕೊಂತಾನೆ. ನಮ್ಮ ಋತಮ್ಮ ಒಂದಿಟ್ಟು ಸಪೋರ್ಟಿಗೆ ಅಲ್ಲಿ ಕೂಕಂಬೋದು, ಅವ್ನು ಕಳಿಸೋದು, ದುಡ್ಡು ಪಡ್ಡು ವ್ಯವಹಾರಿದ್ದು ಅದೆಲ್ಲ ನೋಡ್ಕೊಂಡ್ರೆ ಅಷ್ಟೇನಿ. ಅಷ್ಟೇ, ಹಂಗೆ ಮಾಡೋದು. ಇನ್ನೇನು ಅಂಗಡಿ ಹತ್ರ ನನಗೇನು ಡಿಂಪಕ್ಕ ಪ್ರಕಾಶನ ಇದ್ದಾರೆ, ಹಿಂಗೆ ಹೋಗಿ ಬರ್ಬೋದು. ನಂದೇನು ಪ್ರಾಬ್ಲಮ್ ಇಲ್ಲ, ನೋಡ್ಕೊಂತೀನಿ. ನಾನು ಎಲ್ಲ ಕಡೆ ಓಡಾಡ್ತೀನಿ. ಈಗ ಅಂಗಡಿ ಹತ್ರ ಜನ ಇಲ್ಲ ಅಂತಂದರೆ ಆ ಕಡೆ ಹೋಗ್ತೀನಿ, ಬರ್ತೀನಿ, ನೋಡ್ಕೊಂತೀನಿ. ನನಗೆ ಯಾಕಂದರೆ ಒಳ್ಳೆ ಕೆಲಸಗಳು ಸಿಕ್ಕಿರೋದ್ರಿಂದ ನನಗೆಲ್ಲೋ ಬಂದರೂ ಏನು ಭಯ ಇಲ್ಲ. ಒಳ್ಳೆ ಇವತ್ತು ನನಗೆ ಒಳ್ಳೇದಾಗೈತೆ ಅವರಿಂದಾನ. ಅದಕ್ಕೋಸ್ಕರ ಏನು ಭಯ ಇಲ್ಲ. ನಾನು ತಿಂಗಳು ಬಿಟ್ಟೋದ್ರೆ ನನ್ನ ಅಂಗಡಿದು ನನಗೇನು ಭಯ ಇಲ್ಲ. ಅದರಲ್ಲಿ ₹1 ನನಗೇನು ಮೋಸ ಇಲ್ಲ. ಅದಕ್ಕೆ ನಾನು ವರ್ಷ ಓಡಾಡ್ಕೊಂಡು ಮಾಡಿಕೊಡ್ಬೋದು. ಅದೇ ಋತು ಮೇನ್ ಕೆಲಸದಳ್ಗಳ್ನೆಲ್ಲ ನೋಡ್ಕೊಂಡು ಅಲ್ಲಿ ಕೆಲಸದ ಹತ್ರ ಇಟ್ಕೊಂಡು ಕೆಲಸ ಮಾಡಿಸ್ಬೇಕಷ್ಟೇ. ಕೆಲಸ ಮಾಡಿಸಿದ್ರೆ ಆರಾಮಾಗಿ ಆಗುತ್ತೆ. ಋತು ನಿಜ ಪುಣ್ಯವಂತೆ ಅನಿಸುತ್ತೆ. ನಮ್ಮ ತಾತ ಯಾರಿಗೂ ₹1 ಕೊಡ್ತಿರ್ಲಿಲ್ಲ. ಇವತ್ತು ಅವಳಿಗಾಗಿ 5 ಲಕ್ಷ ಬಾಂಡ್ ಮಾಡಿಕ್ಬಿಟ್ಟು ಇವತ್ತು ನೋಡ್ರಿ, ಇವತ್ತೇನೋ ಒಂದು ಅನುಕೂಲ ಆಗೋಕ್ಕೆ ಕೊಡ್ತಾಯಿತ್ತು. ಅದಕ್ಕೆ ಮತ್ತೆ ದೊಡ್ಡವ್ರು ಯಾಕೆ ದುಡ್ಡು ಖರ್ಚು ಮಾಡಲ್ಲ ಅಂದರೆ, ಈಗ ಇಂಥದ್ದೇನೋ ಒಂದು ಮಾಡಬೇಕಾದ್ರೆ ಬೇಕಾದಾಗ ದುಡ್ಡು ಅನುಕೂಲ ಆಗುತ್ತೆ, ಕಷ್ಟ ಸಮಯದಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರನೇ ಹಿಂಗೆ ಕೂಡಿಡೋರು ಯಾಕೆ ಕೂಡಿರ್ತಾರೆ ಅನ್ನೋದು ಇದಕ್ಕೇನೆ. ಅದಕ್ಕೆ ನಮ್ಮ ಋತುಗೆ ಏನೋ ಒಂದು ಮಾಡಿಕೊಡೋಕ್ಕೆ ಹೇಳ್ತಾ ಇದ್ದಾರೆ. ಇವರೆಲ್ಲ ಹಗ್ಗ ಮಾಡೋದು, ಆ ಥರ ಮಿಷಿನ್ ಎಲ್ಲ ತೊಗೊಬಂದ್ಬಿಟ್ಟು ಅದನ್ನು ಕಾಯೆಲ್ಲ ತೊಗೊಂಬಂದು ಸಿಪ್ಪೆ ಸುಳಿಸ್ಬಿಟ್ಟು ಆ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡವ್ರೆ. ಅದು ಏನಾಗುತ್ತೋ ಅನ್ನೋಂಗೆ ಆಗುತ್ತೆ. ಯಾವುದೇ ಆಗಲಿ ಅಂದರೆ ಮಾಡಲಿಲ್ಲ ಅಂದರೆ ಆಗೋದಿಲ್ಲ. ರಾಜನೇ ತಗೊಳಪ್ಪ, ಅವ್ನು ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಮಾರ್ದ, ಆಮೇಲೆ ಇಲ್ಲೇ ಮಾಡ್ದಾರೆ ಡೆಕೋರೇಟ್ಗಳೆಲ್ಲ ಈ ಕಡೆ ಇಲ್ಲೇ ಮಾಡಿ ಊರಲ್ಲೆಲ್ಲ ಮಾಡ್ದ. ಹಂಗೆ ಬೆಂಗಳೂರಿಗೂ ಅಲ್ಲೂ ಇಲ್ಲೂ ಹೋದ. ಇವಾಗ ಎಲ್ಲನ ಇರಲಿ, ಆಲ್ರೌಂಡ್ ಎಲ್ಲರೂ ಡೆಕೋರೇಟ್ಗಳಿರಲಿ, ಆರಾಮಾಗಿ ಹೋಗ್ತಾನೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.